ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ರಾಜ್ಯದಲ್ಲಿ ಹೊತ್ತಿದ್ದಂಥ ಕಬ್ಬಿನ ಕಿಚ್ಚು ಕೊನೆಗೂ ತಣ್ಣಗಾಗಿದೆ. ಸರ್ಕಾರ ನಿಗದಿತ ದರ ಘೋಷಿಸಿದ್ರು ಇವತ್ತು ಅನ್ನದಾತರ ಹೋರಾಟ ಮುಂದುವರೆದಿತ್ತು. ಸಕ್ಕರೆ ಸಚಿವರು ಎಂಟ್ರಿ ಕೊಟ್ಟು ಆದೇಶ ಪತ್ರ ರವಾನಿಸ್ತಾ ಇದ್ದ ಹಾಗೆ ಗುರ್ಲಾಪುರ ಪ್ರತಿಭಟನೆಗೆ ತೆರೆಬಿತ್ತು. 50-50 ಅನುಪಾತದಲ್ಲಿ ಹೆಚ್ಚುವರಿ ದರ ನೀಡುವ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ನೀಡಿದ್ರು. ಮತಗಳ್ಳತನ, ರಾಹುಲ್ ಗಾಂಧಿ ಸಿಡಿಸ್ತಿರೋ ತರಹೇವಾರಿ ಬಾಂಬ್. ವೋಟ್ ಚೋರಿ ಹೆಸರಲ್ಲಿ ಮೊನ್ನೆಯಷ್ಟೇ ರಾಗ ಹರಿಯಾಣ ಫೈಲ್ಸ್ನ ರಿವೀಲ್ ಮಾಡಿ ಹೈಡ್ರೋಜನ್ ಬಾಂಬ್ ಸಿಡಿಸಿದ್ರು. ಈಗ ಮತಗಳ್ಳತನವನ್ನೇ ಮಹಾ ಅಸ್ತ್ರ ಮಾಡಿಕೊಂಡು ಕೈಪಡೆ ಪ್ರಯೋಗ ಮಾಡ್ತಾ ಇದೆ. ರಾಹುಲ್ ಬುದ್ಧಿಗೆಟ್ಟ ನಾಯಕ ಅಂತ ಹೇಳಿ ಬಿಜೆಪಿ ಪಟ್ಟ ಕಟ್ಟಿದೆ. ಗುಂಡಿ ಗಂಡಾಂತರದಲ್ಲಿ ಜನರ ಪ್ರಾಣ ಹರೋಹರ ಅನ್ನುವಂತಾಗಿದೆ. ರಾಜಕೀಯ ನಾಯಕರಿಗೆ ಗುಂಡಿಗಳೇ ರಾಜಕೀಯದ ಕೊಂಡಿಯಾಗಿವೆ. ಬಿಜೆಪಿ ನಾಯಕರು ರಸ್ತೆ ಗುಂಡಿ ಮುಚ್ಚುವಂತಹ ಅಭಿಯಾನವನ್ನ ಕೈಗೊಂಡು ಬೆಂಗಳೂರನ್ನ ರೌಂಡ್ಸ್ ಹಾಕಿದ್ದಾರೆ. ಗುಂಡಿಗಳಿಗೆ ಬಿಜೆಪಿ ಸರ್ಕಾರವೇ ಪಿತಾಮಹ ಅಂತ ಡಿಕೆಶಿ ಕುಹಕವಾಡಿದ್ದಾರೆ. ಆರ್ಎಸ್ಎಸ್ ಶತಮಾನ ಪೂರೈಸಿರುವಂತಹ ಅತಿ ದೊಡ್ಡ ಸಂಘಟನೆ. ಆದರೆ ಸಂಘವನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರುವುದಕ್ಕೆ ಅಪಸ್ವರ ಕೇಳಿ ಬಂದಿದೆ. ಸಂಘದ ರಾಜಕೀಯ ವಿಂಗ್ ಬಿಜೆಪಿಗೆ ಉದ್ವೇಗದ ಹೇಳಿಕೆ ಬೇಡ ಎಂಬ ಖಡಕ್ ಸೂಚನೆಯನ್ನ ನೀಡಿದೆ. ನವಕ್ಷತೀಜ ಉಪನ್ಯಾಸದಲ್ಲಿ ಭಾಗವತ್ ಸಂಘದ ಸಾರವನ್ನ ತಿಳಿಸಿದ್ದಾರೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಃ. ಇದು ಪುರುಷರಿಗೆ ಆಗಾಗ ಬಳಕೆಯಾಗುವ ಮಾತು. ಆದರೆ ತಾಯಿ ಅನಿಸಿಕೊಂಡವಳೇ ಲಜ್ಜೆಗೆಟ್ಟು ಮಗುವಿನ ಪ್ರಾಣವನ್ನ ತೆಗೆದಿದ್ದಾಳೆ. ಸಲಿಂಗ ಕಾಮಕ್ಕೆ ಅಡ್ಡಿಯಾಗಿದ್ದ ಮಗುವನ್ನೇ ಕೊಂದು ಸಂಗಾತಿ ಜೊತೆ ಸೇರ್ಕೊಂಡಿದ್ದಾಳೆ. ಮಗುವಿನ ಅಂತ್ಯಕ್ರಿಯೆಯ ಬಳಿಕ ಸತ್ಯ ಸಂಗತಿ ರಿವೀಲ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.